ಭಟ್ಕಳ ಸಮೀಪದ ತಟ್ಟೆಹಕ್ಕಲು ಕಡಲ ತೀರದಲ್ಲಿ ಕಪ್ಪೆ ಚಿಪ್ಪು ಸಂಗ್ರಹಿಸಲು ತೆರಳಿದ್ದ ವೇಳೆ 11 ಜನರು ನೀರಿನಲ್ಲಿ ಮುಳುಗಿ ಸಾವಿಗೀಡಾದ ದುರಂತ ಘಟನೆಗೆ ಸಂಬಂಧಿಸಿದಂತೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಇವತ್ತು ಮೃತರ ಮನೆಗಳಿಗೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರು. ದುರಂತದಲ್ಲಿ ತಮ್ಮವರನ್ನ ಕಳೆದುಕೊಂಡು ತೀವ್ರ ನೋವಿನಲ್ಲಿರುವ ಕುಟುಂಬ ಸದಸ್ಯರಿಗೆ ಧೈರ್ಯ ತುಂಬಿದ್ರು. ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು, ಈ ಘಟನೆ ಅತ್ಯಂತ ದುಃಖಕರ. ವಿಧಿಯ ಕ್ರೂರ ಆಟಕ್ಕೆ ಅಮೂಲ್ಯ ಜೀವಗಳು ಬಲಿಯಾಗಿರುವುದು ಇಡೀ ಸಮಾಜವನ್ನೇ ಕಂಗೆಡಿಸಿದೆ ಎಂದು ತೀವ್ರ ಬೇಸರ ವ್ಯಕ್ತಪಡಿಸಿದ್ರು. ಹೋದ ಜೀವಗಳನ್ನ ಮರಳಿ ತರಲು ಸಾಧ್ಯವಿಲ್ಲ. ಆದರೆ ಈ ಕಠಿಣ ಸಮಯದಲ್ಲಿ ಸಮಾಜ ಹಾಗೂ ಎಲ್ಲರೂ ಕುಟುಂಬಗಳ ಜೊತೆ ನಿಲ್ಲಬೇಕಾಗಿದೆ ಎಂದು ಹೇಳಿದ್ರು. ಜೊತೆಗೆ ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ ಹಾಗೂ ಗಾಯಾಳುಗಳು ಶೀಘ್ರ ಚೇತರಿಸಿಕೊಳ್ಳಲಿ ಎಂದು ಪ್ರಾರ್ಥನೆ ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ ಮಾಜಿ ಸಚಿವ ಶಿವಾನಂದ ನಾಯ್ಕ್, ಮಾಜಿ ಶಾಸಕ ಸುನೀಲ್ ನಾಯ್ಕ್, ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್.ಎಸ್. ಹೆಗಡೆ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು. ಇಂಥ ಘಟನೆಗಳು ನಡೆದೇ ಇರಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸೋದ್ರ ಜೊತೆಯಲ್ಲಿ ನಮ್ಮೆಲ್ಲ ಅಗತ್ಯ ಮುನ್ನೆಚ್ಚರಿಕೆಯನ್ನು ವಹಿಸಿಕೊಳ್ಳೋದಕ್ಕೆ ನಾವು ಜವಾಬ್ದಾರರಾಗೋಣ ಅಂತ ನಾನು ಕೇಳ್ಕೊಳ್ತೇನೆ. ನಾನು ಇವತ್ತು ಶಿರಾರಿಯಲ್ಲಿ, ಶರವಳ್ಳಿಯಲ್ಲಿ ಕೆಲವು ಕುಟುಂಬಗಳ ಮನೆಗಳಿಗೆ ನಾನು ಭೇಟಿ ಕೊಟ್ಟು ನಾವೆಲ್ಲರೂ ನಮ್ಮ ಪಕ್ಷದ ವತಿಯಿಂದ, ನಮ್ಮೆಲ್ಲರ ವತಿಯಿಂದ ನಾವು ಅವರಿಗೆ ನಮ್ಮ ಸಂತಾಪವನ್ನು ಹೇಳಿ ಅವರ ನೋವಿನಲ್ಲಿ ನಾವು ಭಾಗಿಯಾಗುತ್ತೀವಿ ಅನ್ನೋ ಮಾತನ್ನು ಹೇಳಿ, ಈ ದುಃಖ ಸಹಿಸಿಕೊಳ್ಳೋದಕ್ಕೆ ನಾವು ಹೇಳಬಹುದು, ಆದರೆ ಇದು ಬಹಳ ಕಷ್ಟದ ಒಂದು ಸಂದರ್ಭ. ಆದರೆ ನಮ್ಮ ಅದರ ಅಂತ್ಯಕ್ರಿಯೆ ಆದ ನಂತರದ ಉಳಿದೆಲ್ಲ ನಮ್ಮ ನಂಬಿಕೆಯ ಕಾರ್ಯವಿಧಾನಗಳೆಲ್ಲ ನಡಿಬೇಕು. ಇವತ್ತೆಲ್ಲ ಅದು ಪ್ರಾರಂಭ ಆಗಿದೆ. ಹಾಗೆ ಇನ್ನು ಮುಂದಿನ ಎಲ್ಲ ಕಾರ್ಯಗಳು ಅದು ನಮ್ಮ ನಂಬಿಕೆಯಂತೆ ನಡಿಬೇಕು. ಅದಾದ ನಂತರದಲ್ಲಿ ಈಗ ತಂದೆ ತಾಯಿ ಈ ರೀತಿ ದೊಡ್ಡವರೆಲ್ಲ ಆಗಲೇ ಹೋಗ್ಬಿಟ್ಟಿದ್ದಾರೆ. ಈಗ ಉಳಿದವರೆಲ್ಲ ಚಿಕ್ಕ ಮಕ್ಕಳಿದ್ದಾರೆ. ಹಾಗಾಗಿ ಆ ಮಕ್ಕಳ ಆರೋಗ್ಯ, ಶಿಕ್ಷಣ, ಮುಂದೆ ಅವರ ಜೀವನದ ಎಲ್ಲ ವಿಷಯಗಳು ರಾಜ್ಯ ಕೇಂದ್ರ ಸರ್ಕಾರವಾಗಿ, ಸಮಾಜವಾಗಿ ನಾವೆಲ್ಲ ಒಟ್ಟಿಗೆ ನಿಲ್ಲಬೇಕಾದ್ದು ನಮ್ಮೆಲ್ಲರ ಒಂದು ಸಾಮಾಜಿಕ ಜವಾಬ್ದಾರಿ. ಆ ಹಿನ್ನೆಲೆಯಲ್ಲಿ ನಾವು ಅಗತ್ಯವಾದಂತಹ ಸಹಾಯ ಸಹಕಾರ ಕೊಡೋದಕ್ಕೆ ಯಾವತ್ತೂ ನಾವು ಸಿದ್ಧರಿದ್ದೇವೆ ಅನ್ನೋ ಮಾತನ್ನು, ವಿಶ್ವಾಸದ ಮಾತನ್ನು ನಾವು ಹೇಳಿದ್ದೇವೆ. ಈಗಾಗಲೇ ರಾಜ್ಯ ಸರ್ಕಾರವು ಪರಿಹಾರ ಘೋಷಣೆ ಮಾಡಿದೆ. ಕೇಂದ್ರ ಸರ್ಕಾರದಿಂದ ಪ್ರಧಾನಿ ನರೇಂದ್ರ ಮೋದಿಜಿಯವರು ಸಹ ಅವತ್ತೇ ಆ ದುರ್ಘಟನೆ ಆದಂಥ ಇನ್ನುವೇ ನಾನು ನಮ್ಮೆಲ್ಲರ ನಾಯಕರ ಜೊತೆಯಲ್ಲಿ ಮಾತನಾಡಿ, ಅಧಿಕಾರಿಗಳಿಗೆಲ್ಲ ಮಾತನಾಡಿ ತಕ್ಷಣ ಮಾಹಿತಿಯನ್ನು ಕೇಂದ್ರ ಸರ್ಕಾರಕ್ಕೆ ತಲುಪಿಸುವಂತೆ ಮಾಡಿ ಅವತ್ತೇ ರಾತ್ರಿ 2 ಲಕ್ಷ ರೂಪಾಯಿ ಪರಿಹಾರವನ್ನು ಪ್ರಧಾನಮಂತ್ರಿಗಳು ಘೋಷಿಸಿದ್ದಾರೆ ಮತ್ತು 50,000 ರೂಪಾಯಿ ಆಸ್ಪತ್ರೆಯಲ್ಲಿ ಇರುವಂಥವರಿಗೆ ಚಿಕಿತ್ಸೆಗೆ ಅಂತ ಮಂಜೂರಿ ಮಾಡಿದ್ದಾರೆ. ಇದಲ್ಲದೆ ಸಮಾಜವಾಗಿ ಮತ್ತು ಸರ್ಕಾರವಾಗಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಸಹಾಯ ಸಹಕಾರವನ್ನು ಅವ್ರ ಕುಟುಂಬ ವರ್ಗದವರಿಗೆ ನಾವು ಕೊಡಬೇಕು ಅನ್ನುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಅಥವಾ ನಾವೆಲ್ಲರೂ ಏನು ಅದರ ಜವಾಬ್ದಾರಿ ಅದನ್ನೆಲ್ಲ ಒಟ್ಟಿಗೆ ಸೇರಿ ಸಮಾಜವಾಗಿ ನಾವು ನಿರ್ವಹಿಸೋಣ.